ಇನ್ಸ್ಪಿರೇಷನ್ ಯಾರು ಸರ್? ಯಾಕಂದ್ರೆ ಪುನೀತ್ ಅಪ್ಪು ಸರ್ಗೆ ಜಾಸ್ತಿ ಸಾಂಗ್ ಎಲ್ಲ ಆಡೋದಂದ್ರೆ ಇಷ್ಟ, ಡ್ಯಾನ್ಸ್ ಇಷ್ಟ. ಸೊ ಸಾಂಗ್ ಎಲ್ಲ ಸಖತ್ತಾಗಿ ಆಡ್ತಿದ್ರು. ಆ ಥರ ಏನಾದ್ರು ಇನ್ಸ್ಪಿರೇಷನ್ ಅಪ್ಪು ಸರ್ದು ಇನ್ಸ್ಪಿರೇಷನ್ ಏನಾದ್ರು ಒಂದೇ ಒಂದು ವ್ಯಕ್ತಿನ ನಾನು ಯಾವಾಗಲೂ ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಈಗ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದು ಇಲ್ಲ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದು ಆಸೆನೇ ಇರಲಿಲ್ಲ. ಒಂದು ಬಟ್ಟೆ ಹಾಕೊಂಡು ಚಿಕ್ಕಪ್ಪ ಚೆನ್ನಾಗಿದೆ ಅನ್ಬೇಕು. ಮನೆಯಲ್ಲೂ ಗುರುಗಳು, ಸಿನಿಮಾದಲ್ಲೂ ಗುರುಗಳು ರಾಘಣ್ಣ ಈ ಸಿನಿಮಾದಲ್ಲಿ. ಅವ್ರದ್ದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್ ವಿನಯ್ದು ಕಾಮಿಡಿ ಟೈಮ್ ತುಂಬ ಇಷ್ಟ ಆಯಿತು. ಜೊತೆಗಿರೋ ಆರ್ಟಿಸ್ಟ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನ್ ಸ್ವಾದಿಷ್ಟ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಒಂದು ಅಲ್ಲಲ್ಲಿ ಬರ್ತಾನೆ ಇರುತ್ತೆ. ಸಕ್ಕತ್ ಮಜವಾಗಿದೆ. ಎಲ್ಲರೂ ಒಟ್ಟಿಗೆ ನೋಡಿದ್ವಿ ನಾವು. ಪ್ರತಿಯೊಬ್ಬರು ಫ್ಯಾಮಿಲಿ ಹಾಡುಗಳು ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಬಂದ್ಬಿಟ್ಟು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಅದಕ್ಕೆ ಇಡೀ ಸಿನಿಮಾ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಒಂದೊಂದು ಡಿಫ್ರೆಂಟ್ ಆಗಿದೆ. ಒಳ್ಳೆ ಸಿಚುವೇಶನ್ಸ್ ಭಾಳ ಚೆನ್ನಾಗಿ ಒಂದು ಸಿನಿಮಾ. ವಿನಯ್ ಸರ್ ಇಷ್ಟೊಂದು ಕಾಮಿಡಿ ಮಾಡ್ತಾರಂತ ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಆದರೆ ಜನರಲ್ ಆಗಿ ಮನೇಲಿ ಕಾಮಿಡಿ ಮಾಡ್ತಾ ಇರ್ತಾರೆ, ಅದು ಕ್ಯಾಶುವಲ್ ಆಗಿ ಬರ್ತಾರೆ. ಅದು ಸಿನಿಮಾಲಂತೂ ಯಾವುದು ನೋಡಿದ್ದಿಲ್ಲ. ಇನ್ಫ್ಯಾಕ್ಟ್ ಅನಂತೂ ಒಂದಾಗಲಿ ಬೇರೆ ಸಿನಿಮಾಗೂ ಸ್ವಲ್ಪ ಆಯಿತು. ಆದರೆ ಈ ಸಿನಿಮಾ ಪೂರ್ತಿ ಕಾಮಿಡಿ ಅಲ್ವಾ, ತುಂಬ ಚೆನ್ನಾಗಿದೆ. ಸಕ್ಕತ್ ಇಷ್ಟ ಆಯಿತು. ಕಾಮಿಡಿ ಟೈಮಿಂಗ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಂಡ್ ಇಡೀ ಸಿನಿಮಾ ವಿನಯ್ ವಾಯ್ಸ್ ಓವರ್ ನರೇಶನಲ್ಲೇ ನಡೆಯುತ್ತೆ. ಅದು ನನಗೆ ತುಂಬ ಇಷ್ಟ. ಯಾವ ಸೀನ್ ಇಷ್ಟ ಆಯಿತು ನಿಮಗೆ? ಸ್ಮಾಲ್ ಪಂಚ್ ಡೈಲಾಗ್ಸ್ ಬರುತ್ತಲ್ಲ, ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಅದು ಪ್ರಮೋಷನ್ ಟೈಮ್ ಸಿನಿಮಾ ರಿಲೀಸ್ ಮುಂಚೆನೇ ಚಿಕ್ಕದಾಗಿ ಬಿಡ್ತಾ ಇದ್ರು. ಪ್ರತಿಯೊಂದೂ ಸಖತ್ ಪಂಚಿದೆ. ಆ್ಯಂಡ್ ಕೆಲವು ಎಕ್ಸ್ಪ್ರೆಷನ್ಸ್ ಇದೆ, ಆಮೇಲೆ ಕೆಲವು ಸಿಚುವೇಶನ್ ಅದು ಫಿಲ್ಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಕ್ಕಿ ಸಖತ್ತಾಗಿತ್ತು. ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಗುರು? ಯಾವುದು ಯಾವ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಕೊಡಬೇಕು. ನಾವು ಯಾವುದು ಫುಲ್ ಔಟ್ ಹೇಳ್ತೀನಿ. ಬಟ್ ಜನ ಹೆಂಗೆ ಹೇಳ್ತಾರೆ ಅದಕ್ಕೆ ಇನ್ಫ್ಯಾಕ್ಟ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗಿ ಒಳ್ಳೆ ರಿವ್ಯೂಸ್ ಬರ್ತಿದೆ ಎಲ್ಲ ಕಡೆಯಿಂದ. ನೋಡ್ಬೇಕು ಜನ ಈ ಸಿನಿಮಾ ಹೆಂಗೆ ಸಿದ್ಧಾರ್ಥ್ ಮತ್ತೆ ರಣ್ಯಾಂಟನಿ ಬಂದಾಗ ಆ ಸಿನಿಮಾಗಳು ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಿನಿಮಾ ಆಗಲ್ಲ. ವಿನಯ್ ತುಂಬಾನೇ ಇಷ್ಟ ಆಗ್ತಾರೆ. ಜೊತೆಗೆ ಅಣ್ಣವರು ಇದೇ ರೀತಿ ಸಿಂಪಲ್ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ರು. ಸೊ ಇನ್ನೂ ವಿನಯ್ ಅವರು ಸಿಂಪಲ್ ಆಗಿರೋ ಅದೇ ಸರಳ ಪ್ರೇಮ ಕಥೆಗಳು ಮತ್ತೆ ಸರಳ ಸಾಮಾಜಿಕ ಸ್ಟೋರಿಗಳು ಇರೋ ಸ್ಟೋರಿಗಳನ್ನ ಮಾಡಿದ್ರೆ ಹತ್ರ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ವಿನೋದ್ ಮತ್ತೆ ಸುನೀಲ್ ಸರ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ನೀವು ಹೇಳ್ದಾಗೇನೆ ಅದು ಇಬ್ರಿಗೂ ಸಿಂಪ್ಲಿಸಿಟಿ, ಆಮೇಲೆ ಆ ಕಥೆಲಿರೋ ಸಿಂಪ್ಲಿಸಿಟಿ ಚೆನ್ನಾಗಿ ಒಟ್ಟಿಗೆ ಬೆರೆತಿದೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ. ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ. ಕಾಮಿಡಿನೂ ತುಂಬ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ಹೋಗ್ತಾ ನಮಗೆ ಅನ್ಸಲ್ಲ, ಸಖತ್ ಟ್ವಿಸ್ಟ್ಗಳಿದೆ, ಚೇಂಜ್ ಓವರ್ಸ್ ಇದೆ. ತುಂಬ ಚೆನ್ನಾಗಿದೆ. ಒಂದೊಂದು ಸೀನು ರಿವೀಲ್ ಆಗ್ತಾ ಹೋದಾಗ ಒಂಥರ ಈ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಚೆನ್ನಾಗಿದೆ. ಕನ್ಫ್ಯೂಸ್ ಮಾಡಲ್ಲ. ತುಂಬ ಸಿಂಪಲ್ ಆಗಿದೆ. ಎಲ್ಲೂ ಕನ್ಫ್ಯೂಷನ್ ಇಲ್ಲ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಸಿನಿಮಾಯಿಂದ ಆಚೆ ಬರ್ತಾ ತುಂಬ ಒಳ್ಳೆ ಒಂಥರ ಸಂತೋಷವಾಗಿರುತ್ತೆ. ಅಂಡ್ ಮನೆಯಲ್ಲೂ ಗುರುಗಳು, ಸಿನಿಮಾದಲ್ಲೂ ಗುರುಗಳು ರಾಘಣ್ಣ ಈ ಸಿನಿಮಾದಲ್ಲಿ. ಖಂಡಿತ ಅವ್ರದ್ದು ಸ್ಮಾಲ್ ಗೆಸ್ಟ್ ಅಪಿಯರೆನ್ಸ್. ಆ್ಯಂಡ್ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟ್ ರಿವೀಲ್ ಆಗಿದೆ ಕಥೆಯಲ್ಲಿ. ಅದು ನನಗೆ ತುಂಬ ಇಷ್ಟ. ಇನ್ಫ್ಯಾಕ್ಟ್ ಲಾಸ್ಟಲ್ಲೂ ಸಹ ಅವ್ರ ಕಡೆಯಿಂದ ಒಂದು ಪಾಯಿಂಟ್ ರಿವೀಲ್ ಆಗಿದೆ. ಅದೆಲ್ಲರೂ ಸಿನಿಮಾ ಬಂದು ನೋಡಬೇಕು. ನಿಮ್ಮ ಸಿನಿಮಾದಲ್ಲೂ ಇರ್ತಾರ ಗೆಸ್ಟ್ ಅಪಿಯರೆನ್ಸ್ ಇರ್ತಾರೆ? ನೋಡೋಣ, ಸಿನಿಮಾ ನೋಡಿದಾಗ ನೀವು ಹೇಳ್ಬೇಕು. ಅಲ್ಲ, ನಿನ್ನೆ ಪ್ರೀಮಿಯರ್ ಅಲ್ಲಿ ಹೇಳ್ತಾ ಇದ್ರು ಇವತ್ತು ಕ್ಲಾಸ್ ಬಂದಿದೆ, ಮುಂದಿನ ತಿಂಗಳು ಮಾಸ್ ಬರ್ತದೆ ಅಂತ ನಿಮ್ಮನ್ನ ಹೇಳ್ತಾ ಇದ್ರು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಅಭಿಮಾನಿಗಳು ಇನ್ನೂ ಎಷ್ಟು ದಿವಸದಲ್ಲಿ ಇಟ್ಕೋಬಹುದು ಅಂತ? ಇಲ್ಲ, ರಿಲೀಸ್ ಡೇಟ್ ಸೇಮ್ ಮಾರ್ಚ್ 28. ಇನ್ನೇನು ಒಂದು ವಾರದಲ್ಲಿ ಎಲ್ಲ ಅಪ್ಡೇಟ್ಸ್. ಆಲ್ಮೋಸ್ಟ್ ಸಿನಿಮಾ ಲಾಸ್ಟ್ ಇನ್ನೊಂದು 3 ದಿವಸ ಶೂಟಿಂಗ್ ಇದೆ. ಅದು ಮುಗಿದ್ರೆ ಸಿನಿಮಾ ಕಂಪ್ಲೀಟಾಗಿ ರೆಡಿ ಇದೆ. ಅದಾದ ತಕ್ಷಣ ಅಪ್ಡೇಟ್ಸ್ ಹೇಳ್ತೀವಿ. ಆಮೇಲೆ ಮಾರ್ಚ್ 28 ರಿಲೀಸ್. ಈಗ ವಿನಯ್ ಒಂದು ಕ್ವಶನ್ ಕೇಳಬೇಕು. ನಾವು ನೋಡ್ತಾ ಇದ್ವಿ ಅಶ್ವಿನಿ ಮ್ಯಾಮ್ ನಿಮ್ಗೆ ಏನೋ ಹೇಳ್ತಾ ಇದ್ರು, ಏನದು ಅಂತ? ಪಿಕ್ಚರ್ ಚೆನ್ನಾಗಿದೆ, ಬಾ ಮನೆಗೆ ಊಟ ಮಾಡೋಣ. ತುಂಬಾ ಇಷ್ಟ ಆಯ್ತು ಅಂತಾನೆ ಏನೋ ಹೇಳ್ತಾ ಇದ್ರು. ತುಂಬ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಒಂದು ಈ ಥರ ಒಂದು ಸಿನಿಮಾ ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಎಂಟರ್ಟೈನಿಂಗ್ ಬೇರೆ. ಆಮೇಲೆ ಎಲ್ಲರಿಗೂ ಒಂದೇನಂದರೆ ಈ ಸಿನಿಮಾದಲ್ಲಿ 2 ಕ್ಲೈಮ್ಯಾಕ್ಸ್ ಇದೆ. ಸೊ ಫಸ್ಟ್ ಕ್ಲೈಮ್ಯಾಕ್ಸ್ ಆದಮೇಲೆ ಸೆಕೆಂಡ್ ಕ್ಲೈಮ್ಯಾಕ್ಸ್ ಇದೆ. ಸೊ ಆ ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಕೊಡೋದು. ಸೊ ಎಲ್ಲರೂ ಅದೇ ಹೇಳ್ತಾರೆ, ವೇಟ್ ಟಿಲ್ ದ ಎಂಡ್ ಅಂತ ಹೇಳ್ತಾರಲ್ಲ. ಸೊ ಕೊನೆವರೆಗೂ ಕಾಯ್ದು ಆ ಕ್ಲೈಮ್ಯಾಕ್ಸ್. ಪರ್ಟಿಕ್ಯುಲರ್ಲಿ ನಿಮಗೆ ನಿಮ್ಮ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ? ಬಿಕಾಸ್ ನಾವು ವಿನಯ್ನ
ಹೊರಗಡೆ ನೋಡಿದಾಗ ಈ ತರ ನೋಡಲ್ಲ, ಆದ್ರೆ ಮನೆ ಒಳಗಡೆ ನೋಡಿದೀವಿ ಈ ತರ ವಿನಯ್ ಯಾವಾಗ್ಲೂ ಅಶ್ವಿನಿ ಮ್ಯಾಮ್ ಇದೆ ಚೆನ್ನಾಗಿ ಮಾತಾಡ್ಕೊಂಡು ಇರ್ತೀರಾ. ಸೊ ಈಗ ಇಲ್ಲಿ ಈ ಪಾತ್ರ ಸ್ಪೆಷಲಿ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ನಿಮ್ಗೆ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಅತಿಶಿ ಕ್ಯಾರೆಕ್ಟರೇ ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆ ವ್ಯಕ್ತಿತ್ವ, ಆಮೇಲೆ ಒಳ್ಳೆ ಒಂದು ಸ್ಕಿಲ್ಸು, ಮತ್ತು ಹೀರೋಯಿನ್ ಆಸೆ. ಆಮೇಲೆ ಅದೇ ಈ ಸಿನಿಮಾದಲ್ಲಿ ಅತಿಥಿ ಕ್ಯಾರೆಕ್ಟರ್ ಏನಕ್ಕೆ ಇನ್ನೊಂದು ಇಷ್ಟ ಆಗುತ್ತೆ ಅಂದರೆ, ಅತಿಥಿ ಕ್ಯಾರೆಕ್ಟರ್ ಜನಕ್ಕೆ ಏನು ಹೇಳಬೇಕು ಅಂದರೆ, ಜೀವನದಲ್ಲಿ ಜಾಸ್ತಿ ಸ್ಟ್ರೆಸ್ ತೊಗೊಳ್ಬೇಡಿ, ಯಾಕಂದರೆ ಟ್ರಸ್ಟ್ ಮಾಡಿ. ಸೊ ನಿಮ್ಮಲ್ಲಿ ಒಂದು ಟ್ರಸ್ಟ್ ಇದ್ದರೆ ನಿಮ್ಗೆ ಏನು ಬೇಕಾದ್ರೂ ಲೈಫ್ ಸಿಗುತ್ತೆ ಅಂತ. ಸೊ ಆ ಪಾಯಿಂಟ್ ತುಂಬ ಚೆನ್ನಾಗಿ ಅವರು ತೋರಿಸಿದ್ದಾರೆ. ಈ ಮೂಕನಾದನು ಹಾಡು ಹಾಡ್ತಿರಲ್ಲ, ನೀವೇನ ಹಾಡಿರೋದು ಡಬ್ಬಿಂಗ್ ಅಲ್ಲಿ? ಚೆನ್ನಾಗಿ ಹಾಡ್ತೀರಾ? ಆ್ಯಕ್ಚುಲಿ ಹಾಡ್ಬೋದು. ಹೌದಾ? ನೆಕ್ಸ್ಟ್ ಸಿನಿಮಾಯಿಂದ ಸಿಂಗಿಂಗ್ ಟ್ರೈ ಮಾಡ್ತೀನಿ. ನೀವೇನ ಹಾಡಿರೋದಲ್ಲಿ? ನಾನು ಮ್ಯೂಸಿಕ್ ಎಷ್ಟು ಮಾತ್ರ ಕಲ್ತಿದ್ದೀರಾ? ಕಲ್ತಿಲ್ಲ, ಅದರ ಮ್ಯೂಸಿಕಲ್ಲಿ ನನಗೆ ಸಾಕಷ್ಟು ಇಷ್ಟ. ಸಾವಿ ಸರ್ ಜೊತೆ ಕುತ್ಕೊಂಡು ಕಂಪೋಸ್ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಅದು ಇಲ್ಲಿ ಬೇಸಿಕ್ ಏನೋ ಪಿಯಾನೋ, ಅದನ್ನೆಲ್ಲ ಬೇಸಿಕ್ ಕೀಸ್ ಒಂದಷ್ಟು ಕಲ್ತಿದ್ದೆ ಸಿನಿಮಾಗೋಸ್ಕರ. ಅದು ಎಲ್ಲ ತುಂಬ ಹೆಲ್ಪ್ ಆಯಿತು. ಸಾಧು ಸರ್ ಜೊತೆ ಕಾಂಬಿನೇಷನ್ ಸೆಟ್ಟಲ್ಲಿ ಯಾವ ರೀತಿ ಇತ್ತು? ಅವ್ರ ಜೊತೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳು ಹೇಳ್ತಾ ಇದ್ರು. ಅವ್ರದ್ದು ಚಿಕ್ಕಪ್ಪದು, ಅವ್ರದ್ದು ತಾತಂದು, ಅವರು ಫಸ್ಟ್ ಮ್ಯೂಸಿಕ್ ಹೇಗೆ ಸ್ಟಾರ್ಟ್ ಮಾಡಿದ್ರು ಅದೆಲ್ಲ ಕೇಳೋಕ್ಕೆ ತುಂಬ ಮಜವಾಗಿತ್ತು. ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆಮೇಲೆ ಅವರು ಸೀನ್ ಮಧ್ಯ ಅಲ್ಲ ಪಿಯಾನೋ ಇರ್ತಾ ಇತ್ತಲ್ಲ, ಸೊ ಅದರಲ್ಲಿ ಏನಾದ್ರು ಸಾಂಗ್ಗಳು ಹಾಡ್ತಾನೆ ಇದ್ರು. ತುಂಬ ಅದಕ್ಕೆ ಇನ್ಸ್ಪಿರೇಷನ್ ಯಾರು ಸರ್? ಯಾಕಂದ್ರೆ ಪುನೀತ್ ಅಪ್ಪು ಸರ್ಗೆ ಜಾಸ್ತಿ ಸಾಂಗ್ ಎಲ್ಲ ಆಡೋದಂದ್ರೆ ಇಷ್ಟ, ಡ್ಯಾನ್ಸ್ ಇಷ್ಟ. ಸೊ ಸಾಂಗ್ ಎಲ್ಲ ಸಖತ್ತಾಗಿ ಆಡ್ತಿದ್ರು. ಸೊ ಆ ಥರ ಏನಾದ್ರು ಇನ್ಸ್ಪಿರೇಷನ್ ತಗೊಂಡ್ರ? ಅಪ್ಪು ಸರ್ದು ಇನ್ಸ್ಪಿರೇಷನ್ ಏನಾದ್ರು ತಗೊಂಡ್ರ? ಚಿಕ್ಕಪ್ಪ ಸಾಂಗ್ ಆಡೋದಕ್ಕೆ ಇನ್ಸ್ಪಿರೇಷನ್ ಏನಾದ್ರು ತಗೊಂಡ್ರ? ಚಿಕ್ಕಪ್ಪ ಎಲ್ಲದಕ್ಕೂ ಇನ್ಸ್ಪಿರೇಷನ್ ಅಲ್ಲ. ಚಿಕ್ಕ ವಯಸ್ಸಿಂದಾನೇ ಅವರೇ ನನ್ನ ಇನ್ಸ್ಪಿರೇಷನ್. ನನ್ನ ಎಷ್ಟೊಂದು ಆಸೆಗಳು ನನ್ನ ಲೈಕ್ಸು ಡಿಸ್ಲೈಕ್ಸ್ ಎಲ್ಲ ಅವರಿಂದನೇ ತುಂಬ ಡಿಫೈನ್ ಆಗಿದೆ. ಚಿಕ್ಕ ವಯಸ್ಸಿಂದ ಏನಂದರೆ ಒಂದೇ ಒಂದು ವ್ಯಕ್ತಿನ ನಾನು ಯಾವಾಗಲೂ ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಈಗ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದು, ಇಲ್ಲ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋ ಆಸೆನೇ ಇರಲಿಲ್ಲ. ಒಂದು ಬಟ್ಟೆ ಹಾಕೊಂಡು ಚಿಕ್ಕಪ್ಪ ಚೆನ್ನಾಗಿದೆ ಅನ್ನೋದು ಅಷ್ಟೇ. ಸೊ ಅವರಿಂದ ಸಾಕಷ್ಟು ಇನ್ಸ್ಪಿರೇಷನ್. ಹಾಗಿದ್ರೆ ಇವತ್ತು ಮಿಸ್ ಮಾಡ್ತೀರಾ? ಇವಾಗ ಹೇಳ್ತಾ ಇದ್ರು ಮೇ ಬಿ ನೀವು ಇಂಪ್ರೆಸ್ ಮಾಡಿರ್ತಾ ಇದ್ರಿ ಅಂತ ಅನ್ಸುತ್ತೆ ಇವತ್ತಿದ್ದಿದ್ರೆ ಅವರು ಜೊತೆ ಯಾವಾಗಲೂ ಖುಷಿ ಆಗಿರುತ್ತೆ. ಇಲ್ಲಿ ಲಾಸ್ಟ್ ಅಲ್ಲಿ ವಿಷ್ಣುವರ್ಧನ್ ಸರ್ ಮತ್ತೆ ರಾಜ್ಕುಮಾರ್ ಸರ್ ಎಲ್ಲರೂ ಬರ್ತಾರೆ. ಅಪ್ಪಿ ಸರ್ ನಾವು ಅಪ್ಪು ಸರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಲ್ಲಿ ಬರ್ತಾರೆ ಅಂತ. ಯಾಕೆ ಮಿಸ್ ಆಯ್ತು? ಚಿಕ್ಕಪ್ಪ ಎಲ್ಲ ಅಲ್ಲೇ ಸ್ಟಾರ್ಟಿಂಗ್ಗೆ ಅವ್ರದ್ದೊಂದು ಅವ್ರ ಬಗ್ಗೆ ಒಂದು ಚಿಕ್ಕ ಗಮನ ಬಂತು ಆಗ್ತಿತ್ತು. ಅವ್ರ ಆಶೀರ್ವಾದ ಇದೆ. ಥ್ಯಾಂಕ್ ಯು ಸೊ ಮಚ್. Beat Plus Karnataka.